ನಮಸ್ಕಾರ ಸ್ನೇಹಿತರೆ, 2025ರ IPL ಗಾಗಿ RCB ತಂಡಕ್ಕೆ ಎಂಟ್ರಿ ನೀಡಲು ಸಜ್ಜಾದರು ಸ್ಟಾರ್ ಆಟಗಾರರು. ಸೂರ್ಯ ವರ್ಸಸ್ ರಾಹುಲ್, ಯಾರಿಗೆ ಸಿಗಲಿದೆ RCBಯ ನಾಯಕನ ಪಟ್ಟ? ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ RCB ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಈಗಿನಿಂದಲೇ ಭರ್ಜರಿ ತಯಾರಿ ನಡೆಯುತ್ತಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೇಗಾದ್ರೂ ಮಾಡಿ ಕಪ್ ಗೆಲ್ಲಲೇಬೇಕು ಎಂದು ಜಿದ್ದಿಗೆ ಬಿದ್ದಿದೆ. ಹೀಗಾಗಿ RCB ತಂಡದ ಮೆಂಟರ್ ಮತ್ತು ಬ್ಯಾಟಿಂಗ್ ಕೋಚ್ ಆಗಿ ದಿನೇಶ್ ಕಾರ್ತಿಕ್ ರವರನ್ನ ನೇಮಕ ಮಾಡಲಾಗಿದೆ. ಈ ಮಧ್ಯೆ ಮತ್ತೋರ್ವ ಸ್ಫೋಟಕ ಬ್ಯಾಟರ್ RCBಗೆ ಎಂಟ್ರಿ ಆಗೋ ಸೂಚನೆ ಸಿಕ್ಕಿದೆ. ಹೌದು ಸ್ನೇಹಿತರೆ, ವರ್ಷದ ಕೊನೆಯ ಡಿಸೆಂಬರ್ನಲ್ಲಿ 2025ರ IPL ನ ಮೆಗಾ ಆಕ್ಷನ್ ನಡೆಯಲಿದೆ. ಮೆಗಾ ಆಕ್ಷನ್ ಅಲ್ಲಿ ತಮಗೆ ಬೇಕಾದ ಆಟಗಾರರನ್ನ ಖರೀದಿ ಮಾಡಲು RCB ಮುಂದಾಗಿದೆ. ಕ್ವಾಲಿಟಿ ಆಟಗಾರರನ್ನ ಖರೀದಿ ಮಾಡಿ ಬಲಿಷ್ಠ ತಂಡ ಕಟ್ಟುವ ಪ್ಲಾನ್ RCBಯದ್ದು. ಹೀಗಾಗಿ KL ರಾಹುಲ್ ರವರ ಮೇಲೆ RCB ತಂಡದ ಕಣ್ಣಿದೆ. ಇನ್ನು KL ರಾಹುಲ್ ರವರೊಂದಿಗೆ ಸ್ಫೋಟಕ ಬ್ಯಾಟರ್ ಆಗಿರುವ ಸೂರ್ಯಕುಮಾರ್ ಯಾದವ್ ಅಥವಾ ಇಶಾನ್ ಕಿಶನ್ ಅವರನ್ನ ಖರೀದಿ ಮಾಡಬೇಕು ಎಂಬುದು RCBಯ ಪ್ಲಾನ್. ಮುಂದಿನ ಸೀಸನ್ ವೇಳೆಗೆ ಮುಂಬೈ ತಂಡವನ್ನ ಸೂರ್ಯಕುಮಾರ್ ಯಾದವ್ ಬಿಡುವುದು ಬಹುತೇಕ ಕನ್ಫರ್ಮ್ ಆಗಿದೆ. ಹೀಗಾಗಿ ಸೂರ್ಯರವರನ್ನ RCB ಖರೀದಿ ಮಾಡುವ ಸಾಧ್ಯತೆ ದಟ್ಟವಾಗಿವೆ. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್ ರವರು ಇದೇ ತಿಂಗಳ 13ನೇ ತಾರೀಖಿನಂದು 40ರ ವಸಂತಕ್ಕೆ ಕಾಲಿಟ್ಟಿದ್ದರು. ಹೀಗಾಗಿ ಫಾಫ್ಗೆ ಕೋಕ್ ಕೊಟ್ಟು ರಾಹುಲ್ ರವರನ್ನ ಕ್ಯಾಪ್ಟನ್ ಮಾಡಲು RCB ಪ್ಲಾನ್ ಮಾಡಿಕೊಂಡಿದೆ. ಸದ್ಯ ಸೂರ್ಯಕುಮಾರ್ ಯಾದವ್ ಭಾರತದ T20 ತಂಡದ ಕ್ಯಾಪ್ಟನ್ ಆಗಿದ್ದು ಇವರು RCB ತಂಡದ ನಾಯಕರು ಆಗಬಹುದು. ಒಂದು ವೇಳೆ ರಾಹುಲ್ ರವರನ್ನ ಖರೀದಿ ಮಾಡಲು ಆಗದೆ ಹೋಗಿದ್ದಲ್ಲಿ ಸೂರ್ಯಗೆ ಮಣೆ ಹಾಕುವುದು RCBಯ ಪ್ಲಾನ್ ಆಗಿದೆ. KL ರಾಹುಲ್ ಕ್ಯಾಪ್ಟನ್ ಆಗದೆ ಹೋದ್ರೆ ಸೂರ್ಯಗೆ ಕ್ಯಾಪ್ಟನ್ಸಿ ಪಟ್ಟ ಕಟ್ಟುವುದು ಬಹುತೇಕ ಕನ್ಫರ್ಮ್. ಬಂಧುಗಳೇ, ನಿಮಗೆ ಅನಿಸುತ್ತದೆ RCB ತಂಡವು 2025ರ ಮೆಗಾ ಆಕ್ಷನ್ ನಲ್ಲಿ ಯಾವೆಲ್ಲ ಆಟಗಾರರನ್ನ ಖರೀದಿ ಮಾಡಬೇಕು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.